ವೆಲ್ಕಮ್ ಬ್ಯಾಕ್. ಹಿಂದೂ ವೋಟ್ ಬ್ಯಾಂಕ್ ಮೇಲೆ ಕೇಸರಿ ಟೀಮ್ ಕಣ್ಣನ್ನ ಇಟ್ಟಿದ್ದು ಹಿಂದೂ ದೇವಾಲಯಗಳ ಅಭಿವೃದ್ಧಿಯೇ ಅಜೆಂಡಾ ಅಂತ ಹೇಳಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಈ ಮೂಲಕ ಹಿಂದೂ ವೋಟ್ ಬ್ಯಾಂಕ್ ಮೇಲೆ ಕೇಸರಿ ಟೀಮ್ ಸಂಪೂರ್ಣವಾದ ಕಣ್ಣನ್ನಿಟ್ಟಿದೆ. ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಹೊಸ ವಿವಾದಕ್ಕೆ ನಾಂದಿ ಹಾಡಿದೆ. ರಾಜ್ಯದ ದೇವಸ್ಥಾನಗಳಿಗೆ ಮುಜರಾಯಿ ಇಲಾಖೆಯಿಂದ ಮುಕ್ತಿ ಸಿಗತ್ತಾ? ದೇವಸ್ಥಾನಗಳ ಆದಾಯ ದೇವಸ್ಥಾನಗಳ ಅಭಿವೃದ್ಧಿಗೆ ಬಳಕೆಯಾಗತ್ತೆ ಅನ್ನುವಂತಹ ಮಾತನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಕಟ್ಟುಪಾಡುಗಳಿಂದ ಮುಕ್ತ ಮಾಡಬೇಕಾಗಿದೆ ಅನ್ನುವಂತಹ ಮಾತನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿರೋದು. ಈ ಮೂಲಕ ಈಗ ಹಿಂದೂ ವೋಟ್ ಬ್ಯಾಂಕ್ ಮೇಲೆ ಈಗ ಕೇಸರಿ ಟೀಮ್ ಕಣ್ಣನ್ನ ನೆಟ್ಟಿದೆ. ಹಿಂದೂ ದೇಗುಲಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿಯೇ ಅಜೆಂಡಾ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಹಿಂದೂ ವೋಟ್ ಬ್ಯಾಂಕ್ ಮೇಲೆ ಕೇಸರಿ ಟೀಮ್ ಕಣ್ಣನ್ನಿಟ್ಟಿರೋದು ಸ್ಪಷ್ಟವಾಗಿ ಇದರಿಂದ ಗೊತ್ತಾಗ್ತಾ ಇದೆ. ಒಂದ್ ಕಡೆ ದೇವಸ್ಥಾನಗಳ ವಿಚಾರ ಅಂತ ಬಂದಾಗ ಸಾಕಷ್ಟು ಆರೋಪಗಳು ಕೂಡ ಇತ್ತು. ಹಿಂದೂ ದೇವಸ್ಥಾನಗಳಿಂದ ತಗೊಂಡು ಹೋಗಿ ದುಡ್ಡನ್ನ ಬೇರೆ ಬೇರೆ ಕೆಲಸಗಳಿಗೆ, ಅಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಕೊಡ್ತಾರೆ, ದೇವಾಲಯಗಳಿಗೆ ಬಳಕೆ ಮಾಡುವುದಿಲ್ಲ ಅನ್ನುವಂತಹ ಆರೋಪ ಕೂಡ ಇತ್ತು. ಆದ್ರೆ ಇವತ್ತು ಹಿಂದೂ ದೇವಸ್ಥಾನಗಳ ಆದಾಯವನ್ನ ಅದರ ಅಭಿವೃದ್ಧಿಗೆ ಬಳಕೆ ಮಾಡ್ತೀವಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆ ದೇಗುಲಗಳಿಗೆ ಮುಜರಾಯಿ ಇಲಾಖೆಯಿಂದ ಮುಕ್ತಿ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇವತ್ತಿನ ಅವರ ಮಾತು ಸಾಕಷ್ಟು ಪ್ರಶ್ನೆಗಳಿಗೆ ಹುಟ್ಟು ಹಾಕಿದೆ. ಅಯೋಧ್ಯೆ ಮಾದರಿಯಲ್ಲೇ ಅಂಜನಾದ್ರಿ ಅಭಿವೃದ್ಧಿಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಆಂಜನೇಯನ ಕ್ಷೇತ್ರದ ಅಭಿವೃದ್ಧಿಗೆ ಬಿಜೆಪಿ ಸರ್ಕಾರ ಸಂಕಲ್ಪವನ್ನ ತೊಟ್ಟಿದೆ. ಅಂಜನಾದ್ರಿ ಅಭಿವೃದ್ಧಿಯೇ ನಮ್ಮ ಅಜೆಂಡಾ ಅಂತ ಹೇಳಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಆಂಜನೇಯನ ಕ್ಷೇತ್ರದ ಅಭಿವೃದ್ಧಿಗೆ ಬಿಜೆಪಿ ಸಂಕಲ್ಪವನ್ನ ತೊಟ್ಟಿದ್ದು ಅಂಜನಾದ್ರಿ ಕ್ಷೇತ್ರದಲ್ಲಿ ಅಂದ್ರೆ ಶ್ರೀರಾಮಚಂದ್ರ ಮಂದಿರ ಆಗಬೇಕು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಇದನ್ನ ಅಭಿವೃದ್ಧಿ ಮಾಡ್ತೇವೆ, ಪ್ರಧಾನಿ ಮೋದಿಯವರಿಂದನೇ ಇದನ್ನ ಉದ್ಘಾಟನೆ ಮಾಡಿಸ್ತೇವೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಅಂಜನಾದ್ರಿ ಅಭಿವೃದ್ಧಿಯೇ ಅಜೆಂಡಾ ಅನ್ನುವ ಮಾತನ್ನು ಕೂಡ ಹೇಳಿದ್ದಾರೆ. ಒಂದ್ ಕಡೆ ಈಗಾಗಲೇ ದೇವಸ್ಥಾನಗಳ ವಿಚಾರದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ದೇವಸ್ಥಾನಗಳಿಂದ ಬರುವಂತಹ ಆದಾಯ ದೇವಸ್ಥಾನಗಳ ಅಭಿವೃದ್ಧಿಗೆ ಅದನ್ನ ಸಲ್ಲಬೇಕು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಮತ್ತೊಂದ್ ಕಡೆ ಅಂಜನಾದ್ರಿ ಪರ್ವತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಲ್ಲಿ ರಾಮನ ದೇವಸ್ಥಾನ ಆಗಬೇಕು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅದನ್ನ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿಯನ್ನ ಮಾಡ್ತೀವಿ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದಲೇ ಅದನ್ನ ಉದ್ಘಾಟನೆ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಸೊ ಇವತ್ತಿನ ಕಾರ್ಯಕಾರಿಣಿಯಲ್ಲಿ ಅನೇಕ ವಿಚಾರಗಳನ್ನ, ಅನೇಕ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ. ಆದ್ರೆ ಆ ಕೆಲವು ನಿರ್ಧಾರಗಳು ವಿವಾದಕ್ಕೆ ನಾಂದಿ ಹಾಡತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಮತ್ತೊಂದು ಕಡೆ ಅಯೋಧ್ಯೆ ರೀತಿಯಲ್ಲೇ ಅಂಜನಾದ್ರಿಯಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನವನ್ನ ಕಟ್ಟಿ ಅದನ್ನ ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಗೊಳಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತೇವೆ ಅನ್ನುವ ಮಾತನ್ನ ಹೇಳಿದ್ದಾರೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ರಾಜ್ಯ ಕಾರ್ಯಕಾರಿಣಿಯಲ್ಲಿ ಒಂದಷ್ಟು ನಿರ್ಧಾರಗಳು ವಿವಾದಗಳಿಗೆ ಕಾರಣ ಆಗುತ್ತಾ ಹೇಗೆ? ಪ್ರಮುಖವಾಗಿ ಇಲ್ಲಿ ನೇರವಾಗಿ ಹಿಂದೂ ವೋಟ್ ಬ್ಯಾಂಕ್ ಮೇಲೆನೆ ಕಣ್ಣಿಟ್ಟು ಈ ಎಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆಯಾ ಹೇಗೆ? ನವಿತಾ ಜೈನ್ ಆಂತರಿಕ ಕಿತ್ತಾಟ, ನಾಯಕತ್ವ ಬದಲಾವಣೆ ವಿಚಾರದಿಂದ ರೋಸಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಎಲ್ಲ ಒಂದ್ ಕಡೆ ಸರ್ಕಾರಕ್ಕೆ ಇರ್ತಕ್ಕಂಥ ಕೇವಲ ಬೆರಳೆಡಿಕೆ ತಿಂಗಳುಗಳಷ್ಟೇ. ಹಾಗಾಗಿ 2023 ಚುನಾವಣೆಗೆ ಅನಿವಾರ್ಯವಾಗಿ ಅಣಿ ಆಗ್ಲೇಬೇಕು. ಹಾಗಾಗಿ ಆ ಚುನಾವಣೆಗೆ ಅಣಿ ಆಗ್ಬೇಕಂತಂದ್ರೆ ಒಂದು ಇಶ್ಯೂ ಬೇಕು. ಆ ಇಶ್ಯೂಗಾಗಿ ಇದೀಗ ಬಿಜೆಪಿ ತಮ್ಮ ಹಿಂದೂ ಪರ ಓಟನ್ನ ಒಂದು ಕಡೆ ಸೇರಿಸಲಿಕ್ಕೆ, ಅಂದ್ರೆ ಕನ್ಸಾಲಿಡೇಟ್ ಮಾಡ್ಲಿಕ್ಕೆ ಹೊಸ ಪ್ಲಾನ್ ಅನ್ನು ಹುಡುಕಿರುವಂತದ್ದು. ಇದರ ಭಾಗವಾಗಿ ಇದೀಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಬಿಜೆಪಿ ಕಾರ್ಯಕ್ರಮಗಳಲ್ಲಿ ಪ್ರಮುಖ 2 ಅನೌನ್ಸ್ಮೆಂಟ್ ಅನ್ನು ಮಾಡಿರುವಂತದ್ದು. ಅದರಲ್ಲಿ ಹೇಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತದೆ, ಅದೇ ರೀತಿ ಮಾದರಿಯಲ್ಲಿ ಕೊಪ್ಪಳದ ಅಂಜನಾದ್ರಿ ಬೆಟ್ಟದಲ್ಲಿ ಕೂಡ ಆಂಜನೇಯನ ಅತಿ ದೊಡ್ಡ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವ ಮುಖಾಂತರ, ಅತಿ ದೊಡ್ಡ ಕರ್ನಾಟಕದ ಧಾರ್ಮಿಕ ಕ್ಷೇತ್ರವನ್ನು ಮಾಡುವ ಮುಖಾಂತರ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದಲೇ ಆ ಕ್ಷೇತ್ರವನ್ನು ಉದ್ಘಾಟನೆ ಮಾಡುವ ಮುಖಾಂತರ ಎಲ್ಲೊಂದ್ ಕಡೆ ಹಿಂದೂ ಮತ ಬ್ಯಾಂಕ್ ಅನ್ನು ಒಟ್ಟುಗೂಡಿಸುವ ಪ್ಲಾನ್ ಅನ್ನು ಮಾತನಾಡಿಸ್ತೀನಿ. ಚಿದಾನಂದ ಪಟೇಲ್, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಸೆಲ್ವಾ ಪಿಳ್ಳೆ ಅಯ್ಯಂಗಾರ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್, ರಾಜ್ಯ ಕಾರ್ಯಕಾರಿಣಿಯಲ್ಲಿ ಒಂದಷ್ಟು ವಿಚಾರಗಳನ್ನ, ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಬಿಜೆಪಿ ಅಂತ ಹೇಳಿ. ಒಂದ್ ಕಡೆ ಈಗ ದೇವಸ್ಥಾನಗಳ ಆದಾಯದ ವಿಚಾರ, ಅದು ಅಲ್ಲಿನ ಅಭಿವೃದ್ಧಿಗೆ ಆಗಬೇಕು ಅನ್ನುವಂತಹ ಒಂದು ನಿರ್ಧಾರ. ಮತ್ತೊಂದು ಕಡೆ ರಾಮಚಂದ್ರನ ದೇವಸ್ಥಾನ ಆಗ್ಬೇಕು ಅಂಜನಾದ್ರಿಯಲ್ಲಿ ಅನ್ನುವಂತಹ ವಿಚಾರವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್? ಸರಿಯಾಗಿದೆ. ಇದು ನಮ್ಮ ಭಾರತೀಯ ಸನಾತನ ಧರ್ಮವನ್ನ ಎತ್ತಿ ಹಿಡಿಯುವಂತಹ ಒಂದು ದೇಶ. ಈ ದೇಶದಲ್ಲಿ ಬಹಳ ಜನ ಅದನ್ನ ನಂಬೋರಿದ್ದಾರೆ.
ಮತ್ತು ಈ ದೇಶದ ಸಂಸ್ಕೃತಿಯೇ ಅದು. ಅದು ಧರ್ಮಕ್ಕಿಂತ ಹೆಚ್ಚಾಗಿ ಅದು ಸಂಸ್ಕೃತಿ. ಅದು ಆ ಸಂಸ್ಕೃತಿಯನ್ನ ಪುನರುತ್ಥಾನ ಮಾಡುವ ಅಥವಾ ಅದನ್ನು ರಕ್ಷಿಸುವಂತಹ ಪ್ರಯತ್ನವನ್ನ ಯಾರೇ ಮಾಡಿದ್ರು ಅದು ಸ್ವಾಗತಾರ್ಹ. ಆದ್ರಿಂದ ಅದು ಸರಿ ಇದೆ, ಏನು ಅನುಮಾನಗಳಿಲ್ಲ ಅದರಲ್ಲಿ. ಓಕೆ, ಅದೇ ಒಂದಷ್ಟು ಆರೋಪಗಳಿತ್ತು. ಯಾಕಂದ್ರೆ ದೇವಸ್ಥಾನಗಳ ಆದಾಯವನ್ನ ಬೇರೆ ಬೇರೆ ಕಡೆ ಬಳಕೆ ಮಾಡಲಾಗತ್ತೆ ಅಂತ ಹೇಳಿ, ಸೊ ಅದಕ್ಕೆ ಸರಿಯಾಗಿ ಈ ರೀತಿಯ ನಿರ್ಧಾರಗಳು ಆಗ್ತಾ ಇದೆ ಅಂತ ಅನ್ಸುತ್ತಾ ಹೇಗೆ ಅಂತ? ಅದು ಸರಿಯಾಗಿದೆ. ಯಾಕಂದ್ರೆ ನಮ್ಮ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅವನು ಆರತಿ ತಟ್ಟೆ ಕಾಸಾಗಿರ್ಬೋದು, ಹುಂಡಿಗೆ ಹಾಕಿರೋದಿರ್ಬೋದು, ಅಥವಾ ಇತರ ಯಾವುದೇ ಅಭಿವೃದ್ಧಿಗಳಿಗೆ ದೇವಸ್ಥಾನಕ್ಕೆ ಕೊಡುವಂತಹ ದುಡ್ಡು ಆ ಕ್ಷೇತ್ರ ಅಭಿವೃದ್ಧಿ ಆಗ್ಲಿ ಅನ್ನುವಂತಹ ದೃಷ್ಟಿಯಿಂದಾನೇ ಭಕ್ತ ಕೊಡ್ತಾನೆ. ಮತ್ತು ಭಕ್ತ ಕೊಡೋದು ಅಲ್ಲಿನ ಹುಂಡಿಗೆ ಹಾಕೋದು ಸರ್ಕಾರಗಳನ್ನ ನೋಡ್ಕೊಂಡು ಹಾಕೋದಿಲ್ಲ. ಅವನು ಆ ದೇವರ ಮೇಲೆ ಇಟ್ಟಿರುವ ನಂಬಿಕೆಯಿಂದ ಆ ದೇವರು ನನಗೆ ಒಳ್ಳೇದು ಮಾಡ್ತಾನೆ ಅಂತ ಅವನು ಭಕ್ತ ಕೊಡ್ತಾನೆ ಕಾಣಿಕೆಗಳನ್ನ. ಹಾಗಿದ್ದಾಗ ಅದು ಯಾರಿಗೆ ಸೇರ್ಬೇಕು? ಆ ಕ್ಷೇತ್ರದ ಅಭಿವೃದ್ಧಿಗೆ ಬಳಸ್ಬೇಕು. ಇದನ್ನೇ ನಮ್ಮ ರಾಜರುಗಳೆಲ್ಲ ಬಹಳ ಕಾಲಗಳಿಂದ ಮಾಡ್ಕೊಂಡ್ ಬಂದಿದ್ದಾರೆ. ನೀವು ಯಾವುದೇ ದೇವಸ್ಥಾನಗಳನ್ನ ನೋಡಿದ್ರೆ ಯಾವುದೋ ಕಾಲದಲ್ಲಿ ಕಟ್ಟಿರ್ತಾರೆ. ಉದಾಹರಣೆಗೆ ಹೊಯ್ಸಳರ ಕಾಲದಲ್ಲಿ ಕಟ್ಟಿರ್ತಾರೆ. ಅದನ್ನ ವಿಜಯನಗರದವರು ಅದನ್ನ ಡೆವಲಪ್ ಮಾಡಿರ್ತಾರೆ. ಅದನ್ನ ಮೈಸೂರು ಅರಸರು ಮುಂದುವರಿಸಿದ್ದಾರೆ. ಇಂತಹ ಸಾವಿರಾರು ಪ್ರಕರಣಗಳನ್ನ ನಾವು ನೋಡ್ತೀವಿ. ಅಂದ್ರೆ ಏನರ್ಥ? ರಾಜವನ್ನ ಆಳ್ತಾ ಇದ್ದಂತಹ ಆಗಿನ ರಾಜರೂ ಕೂಡ ದೇವಾಲಯದ ದುಡ್ಡಲ್ಲಿ ಕೈ ಹಿಡ್ದೇನೆ ಅದನ್ನ ಬೆಳೆಸ್ತಾ ಬಂದಿದ್ದಾರೆ. ಆದ್ರೆ ಇತ್ತೀಚೆಗೆ ಸ್ವತಂತ್ರ ಬಂದ ನಂತರ ಏನಾಗಿತ್ತು? ನಮ್ಮ ಹಿಂದೂ ದೇವಾಲಯಗಳು ಮಾತ್ರವೇ ಸರ್ಕಾರದ ನೇರವಾದಂತಹ ಆಡಳಿತದ ಅಡಿಯಲ್ಲಿದ್ದಾವೆ. ಆದ್ರೆ ಇತರ ಧರ್ಮಗಳ ಯಾವ ಪ್ರಾರ್ಥನಾ ಮಂದಿರಗಳಾಗಿರ್ಬೋದು ಅಥವಾ ಅಲ್ಲಿನ ದೇವತಾ ಮಂದಿರಗಳಾಗಿರಬಹುದು ನೇರವಾದಂತಹ ಆಡಳಿತದಲ್ಲಿಲ್ಲ. ಇದು ಸರಿನಾ? ಕಡೆ ಈಗ ಅಂಜನಾದ್ರಿ ವಿಚಾರಕ್ಕೆ ಬಂದ್ರೆ ಅಲ್ಲಿ ರಾಮಚಂದ್ರ ಮಂದಿರವನ್ನ ನಾವು ಕಟ್ತೇವೆ, ಅದು ಕೂಡ ಅಂದ್ರೆ UP ಮಾದರಿಯಲ್ಲಿ ಅಭಿವೃದ್ಧಿ ಆಗ್ಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಈಗ ಹೇಳಿದ್ದಾರೆ ಅಂತ ಹೇಳಿ ಸಣ್ಣದಾಗಿ ರಿಯಾಕ್ಷನ್ ಹೊಡೋದಾದ್ರೆ, ಅಂಜನಾದ್ರಿ ನಮ್ಮ ಅತ್ಯಂತ ಒಂದು ಅಸ್ಮಿತೆಯ ಪ್ರಶ್ನೆ ತುಂಬಾ ಚೆನ್ನಾಗಿ ಬಂದಿರುವಂತಹದ್ದು. ಹನುಮಂತ ಈ ದೇಶದ ಈ ಕನ್ನಡ ನಾಡಿನಲ್ಲಿ ಹುಟ್ಟಿದವನು ಅನ್ನೋದು ನಮ್ಗೆ ರಾಮಾಯಣ ಕಾಲದಿಂದನೂ ಉಲ್ಲೇಖ ಇದೆ. ಕನ್ನಡಿಗ ಅಲ್ಲಿ ರಾಮನ ಅತ್ಯಂತ ಭಕ್ತ. ಆದ್ರಿಂದ ರಾಮನ ಮಂದಿರವನ್ನು ಕಟ್ಟಿದ್ರೆ ನಾವು ಇದನ್ನ ಎಲ್ಲವನ್ನೂ ಧಾರ್ಮಿಕ ದೃಷ್ಟಿಯಲ್ಲಿ ನೋಡಕ್ ಆಗುದಿಲ್ಲ. ಕಾರಣ ಏನಂದ್ರೆ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಎರಡು ಡೆವಲಪ್ ಆಗುತ್ತೆ. ಅದನ್ನು ನಾವು ಯೋಚನೆ ಮಾಡಬೇಕು. ಎಸ್, ಥ್ಯಾಂಕ್ ಯು ಡಾಕ್ಟರ್ ಸರ್ವಪಳ್ಳಿ ಅಯ್ಯಂಗಾರ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.